ಆ ಊರಿನಲ್ಲೂ ಕೂಡ ಒಂದು ಅತ್ಯಂತ ಅಗತ್ಯವಾಗಿತ್ತು. ಅದು ಕೂಡ 1954ರಲ್ಲಿ ಪ್ರಾರಂಭ ಆದಂಥ ಶಾಲೆ. ಆ ಶಾಲೆ ಕೂಡ ತುಂಬ ದುಸ್ಥಿತಿಲಿತ್ತು. ಅದನ್ನು ಕೂಡ ನಾನು ಹೊಸದಾಗಿ ಸುಮಾರು ಒಂದು 6 ರೂಮ್ ಇದೆ, ಆದರೆ ಅವನ್ನ 12 ರೂಮ್ ಮಾಡುವಷ್ಟು ದೊಡ್ಡ ದೊಡ್ಡ ಕೊಠಡಿಗಳು, ಮುಂದಿನ ಆಲೋಚನೆಯನ್ನು ಇಟ್ಕೊಂಡು ಮಾಡಿರುವಂಥ ಕಟ್ಟಡಗಳು. ಅಲ್ಲೂ ಕೂಡ ಶೌಚಾಲಯ ವ್ಯವಸ್ಥೆ, ಹೆಣ್ಮಕ್ಳಿಗೆ ಪ್ರತ್ಯೇಕ, ಗಂಡು ಮಕ್ಳಿಗೆ ಪ್ರತ್ಯೇಕ, ಮತ್ತೆ ಆ ಮಕ್ಕಳಿಗೆ ಬಿಸಿ ಊಟ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅಡುಗೆ ಮನೆ ವ್ಯವಸ್ಥೆ ಕೂಡ, ಎಲ್ಲವನ್ನು ಕೂಡ ಒಂದೇ ಕ್ಯಾಂಪಸ್ನಲ್ಲಿ. ನಾನು ಶಾಲಾ ಕೊಠಡಿಗಳಂತ ಹೇಳಿದ್ರೆ 1-2 ರೂಮ್ ಕಟ್ಬಿಟ್ಟು ನಾನು ಶಾಲೆ ಕಟ್ಟಿಸಿದೆ ಅಂತ ಹೇಳ್ಕೊತಾ ಇಲ್ಲ. ಅದಕ್ಕೆ ಬದಲಾಗಿ ಒಂದು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಅಲ್ಲಿ ಏನೆಲ್ಲ ಬೇಕು ಮೂಲಭೂತ ಸೌಲಭ್ಯ, ಒಂದು ಶಾಲೆ 1ರಿಂದ 7ನೇ ತರಗತಿವರೆಗೆ ಅಥವಾ 1ರಿಂದ 10ನೇ ತರಗತಿವರೆಗೆ ಕಲಿಯೋದಕ್ಕೆ ಏನೆಲ್ಲ ಮೂಲಭೂತ ಸೌಲಭ್ಯ ಬೇಕು, ಮುಂದಿನ 20-25 ವರ್ಷಗಳಿಗೆ ಸಾಕಾಗೋ ರೀತಿ, ಕೇವಲ ಮುಂದಿನ ವರ್ಷಕ್ಕೆ ಸಾಕಾಗೋ ರೀತಿ ಅಲ್ಲ, ಮುಂದಿನ 20-25 ವರ್ಷಗಳ ಮಕ್ಕಳ ಸಂಖ್ಯೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆ ಶಾಲೆಗಳನ್ನು ಕಟ್ಟಲಾಗಿದೆ. ನಾನು ಕಟ್ಟಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ವೈಯಕ್ತಿಕ ಮುತುವರ್ಜಿಯಿಂದ ಕಟ್ಟಿರೋದ್ರಿಂದ ಕನಿಷ್ಠ 100 ವರ್ಷಗಳ ಕಾಲ ಆ ಶಾಲೆಗಳು ಉಳಿಯುತ್ತೆ. ಈ ನಾಡಿಗೆ ಯಾರು ಇವತ್ತು ಶ್ರೀಮಂತರ ಮಕ್ಕಳು, ಯಾರಿಗೆ ಶಕ್ತಿ ಇದೆ ಅಂತವರೆಲ್ಲ ಖಾಸಗಿ ಶಾಲೆಗಳ ಕಡೆ ಹೋಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಕೋತಾ ಇದ್ದಾರೆ. ಆದರೆ ಯಾರಿಗೆ ಅಸಹಾಯಕರಿದ್ದಾರೆ, ಯಾರಿಗೆ ಖಾಸಗಿ ಶಾಲೆಗಳಿಗೆ ಹೋಗೋಕ್ಕಾಗೋದಿಲ್ಲ, ಯಾರು ದೀನದಲಿತರ ಮಕ್ಕಳಿದ್ದಾರೆ, ಅಂಥವ್ರು ಮಾತ್ರ ಎಲ್ಲೋ ಒಂದು ಕಡೆ ಇವತ್ತು ಆ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇವತ್ತು ಬಡವರ ಸೇವೆ ಮಾಡೋದಿದೆ, ದೀನದಲಿತರ ಸೇವೆ ಮಾಡೋದಿದೆ, ಅದೊಂದು ದೇವರ ಕಾರ್ಯ. ಅದರಲ್ಲೂ ಆ ಮಕ್ಕಳ ಸೇವೆ ಮಾಡೋದಿದೆಯಲ್ಲ, ನಿಜಕ್ಕೂ ಕೂಡ ಒಂದು ದೇವಸ್ಥಾನ ಕಟ್ಟಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಬರುತ್ತೆ ಅಂತ ನಂಬಿರೋದು ನಾನು ಬಲವಾಗಿ. ಹಾಗಾಗಿ ನಾನು ಯಾವ ದೇವಸ್ಥಾನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ, ಆ ಬಡ ಮಕ್ಕಳು, ಆ ಅಶಕ್ತ ಮಕ್ಕಳು, ಯಾರಿಗೆ ಹೊರಗಡೆ ಹೋಗೋದಕ್ಕಾಗಲ್ಲ, ಯಾವ ತಂದೆ ತಾಯಿ ಇವತ್ತು ಹೊರಗಡೆ ಹೋಗ್ತಿರೋ ಮಕ್ಕಳನ್ನ ನೋಡಿ ನಮ್ಮ ಮಗುನು ಇಂಥ ಶಾಲೆಗೆ ಓದಬೇಕು ಅಂತ ಕನ್ಸು ಕಾಣ್ತಾ ಇದ್ದಾರೆ, ಅಂಥ ತಂದೆ ತಾಯಿ ಅಂದ್ರೆ ಆಶಾಕಿರಣ ಆಗಿ, ಅಂಥ ಬಡವರ ದೀನದಲಿತರ ಆಶಾಕಿರಣ ನಾನಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ಶಾಶ್ವತವಾದ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಏನೇ ಕೆಲಸಗಳನ್ನಾದ್ರೂ ಮಾಡುವಂಥದ್ದಾಗತ್ತೆ. ಆದರೆ ಒಬ್ಬ ಸಮಾಜಮುಖಿ ರಾಜಕಾರಣಿ, ಒಬ್ಬ ನಿಜವಾದಂಥ ರಾಜಕಾರಣಿ ಮುಂದಿನ ಜನರೇಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಮುಂದಿನ ಪೀಳಿಗೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳೋದನ್ನ ನಮ್ಮ ಹಿರಿಯರು ಹೇಳೋದನ್ನ ನಾನು ಕೇಳಿದ್ದೇನೆ. ಸೊ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು ಇರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು, ಹಾಗೆ ಬೊಮ್ಮಾಯಿಜಿ ಅವರು ಇರ್ಬೋದು, ನಾವೆಲ್ಲ ತೆಗೆದುಕೊಂಡಂಥ ಕೆಲಸಗಳು, ಅವ್ರು ಕೊಟ್ಟಂಥ ಮಾರ್ಗದರ್ಶನ ಎಲ್ಲ ಕೂಡ ಕನಿಷ್ಠ 100 ವರ್ಷಗಳ ದೂರದೃಷ್ಟಿ ಇಟ್ಕೊಂಡು ಮಾಡತಕ್ಕಂಥ ಕೆಲಸ. ಅವರ ಒಂದು ಮಾರ್ಗದರ್ಶನ ಮತ್ತೆ ಪ್ರೋತ್ಸಾಹ, ಆ ದಿಕ್ಕಿನಲ್ಲಿ ನನ್ನ ಅನುದಾನ ಒಂದು ನಯಾ ಪೈಸೆ ಕೂಡ ಆ ಕಡೆ ಈ ಕಡೆ ವೇಸ್ಟ್ ಆಗದೆ ಇರೋ ರೀತಿ, ನನಗೆ ಬರ್ತಕ್ಕಂಥ ಅನುದಾನದ ಜೊತೆಗೆ ನಾನು ಬೇರೆ ಬೇರೆ ನನ್ನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ನಾನು ಈ ತಾಲೂಕಿನ ಜನತೆಗೆ, ಈ ತಾಲೂಕಿನ ಬಡ ಮಕ್ಕಳ ಪೋಷಕರಿಗೆ ಈ ಮೂಲಕ ತಮ್ಮಗಳ ಮುಖಾಂತರ ಒಂದು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಖಂಡಿತ ನನ್ನ ಜೀವಿತಾವಧಿ ಎಲ್ಲಿಯವರೆಗಿದೆ ಅಲ್ಲಿವರೆಗೆ ನಾನು ನಿರಂತರವಾಗಿ, ಇದು ಕೇವಲ ತೋರಿಕೆಗೆ ಒಂದು ಸಾರಿ ಮಾಡುವಂಥ ಕೆಲಸ ಅಲ್ಲ, ಇದು ನಿರಂತರವಾಗಿ ಮಾಡ್ತಿರ್ತಕ್ಕಂಥ ಕೆಲಸ. ನನ್ನ ಶಕ್ತಿ ಅನುಸಾರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಆದ್ಯತೆ ಮೇರೆಗೆ ಇವತ್ತು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನ ಈಗಲೂ ಮಾಡ್ತಾ ಇದ್ದೇನೆ, ನಾನು ಮುಂದುವರಿಸ್ತೇನೆ. ಹಾಗಾದ್ರೆ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಬರ್ಬೋದು, ಶಾಲೆ ಒಂದೇನ ನಮ್ಮ ಆದ್ಯತೆ ಪ್ರಾಮುಖ್ಯತೆ ಅಂತ? ಶಾಲೆ ನಿಜಕ್ಕೂ ಕೂಡ ಎಲ್ಲರಿಗೂ ಬೇಕಾದಂಥದ್ದು. ಇವತ್ತು ರೈತರ ಮಕ್ಕಳು ಅಲ್ಲಿ ಓದ್ತಾರೆ, ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ಅಲ್ಲಿ ಓದ್ತಾರೆ, ಇವತ್ತು ದೀನದಲಿತರ ಮಕ್ಕಳು ಅಲ್ಲಿ ಓದ್ತಾರೆ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾಗಿ ನಾವು ಒಂದು ಶಾಲೆಯನ್ನು ತೆರೆದ್ರೆ ನಾವು ಹೇಳ್ತೇವೆ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಹಾಗಾಗಿ ಆ ಒಂದು 100 ಜನ ಹೆಣ್ಣು ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ನಾವು ಏನಾದರೂ ಈ ಶಿಕ್ಷಣ ಕೊಟ್ಟಿದ್ದೆ ಆದ್ರೆ ಒಂದು ಯೂನಿವರ್ಸಿಟಿನೇ ತೆರೆಯುತ್ತೆ, ಒಂದು ದೊಡ್ಡ ಕ್ರಾಂತಿನೇ ಆಗುತ್ತೆ. ನಾನು ಯಾವ ಒಂದು ನಿಷ್ಠೆಯನ್ನ ಇಟ್ಕೊಂಡು ಕಳೆದ 25 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಈ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ನನಗೆ ಹೆಮ್ಮೆ ಇದೆ, ಈ ತಾಲೂಕಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದೇನೆ.
ಕನಿಷ್ಠ 600 ಜನ ವೈದ್ಯರನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಅದು ತಮಾಷೆ ಮಾತಲ್ಲ. ಅದು ನಿಜಕ್ಕೂ ಕೂಡ ನಾವು ಅಂದ್ಕೊಂಡಿರುವಷ್ಟು ಸಾಧ್ಯವಾಗುವಂತ ಕೆಲಸ ಅಲ್ಲ. ಅದ್ರ ಹಿಂದೆ ನಿರಂತರವಾದ ಒಂದು ಪರಿಶ್ರಮ ಇದೆ, ಕಟಿಬದ್ಧತೆ ಇದೆ, ನಿರಂತರವಾದ ಹೋರಾಟ ಇದೆ. ನಂದು ಹೊರಗಡೆ ಒಂದು ಮುಖ ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಅದ್ರ ಹಿಂದೆ ಆಗ್ತಕ್ಕಂಥ ಶ್ರಮ, ಆ ಪರಿಶ್ರಮ, 25 ವರ್ಷಗಳ ಆ ಒಂದು ಏನು ಒಂದು 18 ಗಂಟೆಗಳ ದುಡಿತ ಅಂತ ಏನ್ ಹೇಳ್ತೀವಿ ನಾವು, 16-17 ಗಂಟೆ ದುಡಿತ ನಂದು. ಆ 16-18 ಗಂಟೆ ದುಡಿತ ಇವತ್ತು ಇವೆಲ್ಲ ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗಿಸೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ನನಗೆ ಒಂದು ಭರವಸೆ ಇದೆ, ನಾನು ಈ ತಾಲೂಕಿನ ಜನತೆಗೆ ಯಾವಾಗಲೂ ಋಣಿಯಾಗಿರ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡಿದಂಥ ಎಲ್ಲ ಕೆಲಸಗಳನ್ನು ಕೂಡ ಇವತ್ತು ಒಂದು ವಿದ್ಯಾಸಂಸ್ಥೆ ತೆರೆದು ಅಲ್ಲಿ 6,000 ಜನ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. 6,000 ಜನ ಮಕ್ಕಳು ಅಲ್ಲಿ ಬಂದು ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ನನ್ನೆಲ್ಲ ಕಾರ್ಯಯೋಜನೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಒಂದು ಒಳ್ಳೆ ಮಾತಾಡುವಂಥ ಕೆಲಸವನ್ನ ಈ ತಾಲೂಕಿನ ಜನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಯಾವತ್ತೂ ಋಣಿಯಾಗಿರ್ತೇನೆ. ನಾನು ಈ ತಾಲೂಕಿನಲ್ಲೇ ಹುಟ್ಟು ಬೆಳೆದ ಒಬ್ಬ ಪ್ರಜೆಯಾಗಿ ಖಂಡಿತವಾಗ್ಲೂ ಕೂಡ ಶತಾಯ ಗತಾಯ ಒಬ್ಬ ಬಡ ಕೂಲಿ ಕಾರ್ಮಿಕನಿಂದ ಹಿಡಿದು, ಒಬ್ಬ ರೈತರ ಮಕ್ಕಳಿಂದ ಹಿಡಿದು, ಪ್ರತಿಯೊಬ್ಬರು ಕೂಡ ಮಹಿಳಾ ನಮ್ಮ ಹೆಣ್ಣು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೌದಪ್ಪ ಒಬ್ಬ ರಾಜಕಾರಣಿ ಅಂದ್ರೆ ಹೀಗಿರ್ಬೇಕು ಅಂತ ಹೇಳೋ ರೀತಿ ನನ್ನ ಮುಂದಿನ ಕಾರ್ಯಯೋಜನೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರನೆಲ್ಲ ಇಲ್ಲಿ ಆಹ್ವಾನಿಸಿ ಈ ಒಂದು ವಿಚಾರವನ್ನ, ಒಂದು ಒಳ್ಳೆ ವಿಚಾರವನ್ನ, ಇವತ್ತು ನಾವು ರಾಜಕಾರಣ ನೋಡ್ತೇವೆ ಎಲ್ಲೂ ಕೂಡ, ಇದು ಕೇವಲ ಈ ತಾಲ್ಲೂಕಂತಲ್ಲ, ಈ ಜಿಲ್ಲೆ ಅಂತಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ 1-2 ರೂಮ್ಗಳನ್ನ ಕಟ್ಸ್ಕೊಡ್ರೋದು ನಾನು ಕೇಳಿದ್ದೇನೆ. ಆದ್ರೆ ಒಂದು ಇಡೀಯಾಗಿ ಒಂದು ಕ್ಯಾಂಪಸ್ ಅನ್ನೇ ನಿರ್ಮಾಣ ಮಾಡುವಂಥದ್ದು ಅದು ಒಂದಲ್ಲ, ಈಗಾಗಲೇ 5-6 ಕ್ಯಾಂಪಸ್ಗಳು ನಿಮಗೆ ಗೊತ್ತಿದೆ. ಇಲ್ಲಿ ಗರ್ಲ್ಸ್ ಕಾಲೇಜಲ್ಲಿ, ಹೆಣ್ಣು ಮಕ್ಕಳ ಕಾಲೇಜು, ಒಂದು ರೀತಿ ಒಂದು ಭಯದ ವಾತಾವರಣದಲ್ಲಿ ಮಕ್ಕಳು ಕಲಿತಾ ಇದ್ರು. ಅಲ್ಲಿ ಯಾವಾಗ ನನ್ನ ಗಮನಕ್ಕೆ ಬಂದು ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ದೊಡ್ಡ ಕಾಂಪೌಂಡ್ ಆವರಣದ ಗೋಡೆಯನ್ನು ಖರ್ಚು ಮಾಡುವಂಥದ್ದು. ಅದರ ಜೊತೆಯಲ್ಲಿ ಈಗೆಲ್ಲ ನಿಮಗೆ ಗೊತ್ತಿದೆ, ಈಗ ಸದ್ಯದಲ್ಲೇ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಬರಗೂರು ರಾಮಚಂದ್ರಪ್ಪನವರ ಹೆಸರಿನಲ್ಲಿ ಒಂದು ಸುಸಜ್ಜಿತವಾದ ಬಯಲು ರಂಗಮಂದಿರ ಕಟ್ಕೊಡ್ಬೇಕು. ಹಿಂದೆ ಏನಿತ್ತು ಅದು ಒಂದು ರೀತಿ ಅದೊಂಥರ ಬಿದ್ದೋಗೋ ಮಟ್ಟಕ್ಕಿತ್ತು, ಅದರ ಮುಂದೆ ಶಿಥಿಲಾವಸ್ಥೆಯಲ್ಲಿತ್ತು. ಈಗ ಅದನ್ನ ಇನ್ನು ಸ್ವಲ್ಪ ಹೆಚ್ಚು ಮುಂದುವರಿಸಿ ಕನಿಷ್ಠ ಆ ಅಕ್ಕಪಕ್ಕ ಶಾಲೆ ಮಕ್ಕಳು ಅಲ್ಲಿ ಹೋಗಿ ಇದು ರಾಮಚಂದ್ರಪ್ಪನವ್ರು ನಮ್ಮೂರಿನವರು ಸಾಹಿತಿಗಳು ಅಂತ ನೋಡಿ ಅದು ಪ್ರತಿದಿನ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಥವಾ ಆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅದೊಂದು ವೇದಿಕೆ ಆಗತ್ತೆ ಅನ್ನೋ ರೀತಿಯಲ್ಲಿ ಅದು ಕೂಡ ಈಗ ಒಂದು 25 ಲಕ್ಷದ ಅನುದಾನ ಕೊಟ್ಟು ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಹಾಗಾಗಿ ಶಿಕ್ಷಣ ಮತ್ತೆ ಸಾಂಸ್ಕೃತಿಕವಾಗಿ ನಮ್ಮ ತಾಲೂಕನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಇದೇ ಸಂದರ್ಭದಲ್ಲಿ ಬರೋ 3ನೇ ತಾರೀಕು ಏನು ಈ ಬರಗೂರು ಗೋಪಿಕುಂಟೆ ಶಾಲೆಯ ಉದ್ಘಾಟನೆ ಇದೆ, ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸರಸ್ವತಿ ವಿಗ್ರಹವನ್ನ ಒಂದು ಮೆರವಣಿಗೆನಲ್ಲಿ, ನಾವು ಯಾವ್ಯಾವ ದೇವ್ರನ್ನ ಪೂಜೆ ಮಾಡ್ತೀವಿ, ಯಾವ ದೇವ್ರನ್ನ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ನಾನು ಪ್ರಬಲವಾಗಿ ನಂಬಿರೋದು ನಾವೆಲ್ಲ ಸರಸ್ವತಿ ಪುತ್ರರಾಗೋಣ ಅನ್ನೋದು. ಸೊ ಸರಸ್ವತಿ ಏನು ಒಂದು ಆಶೀರ್ವಾದ ಇದ್ರೆ ಮಿಕ್ಕಿದ್ದೆಲ್ಲ ತಾನಾಗಿ ಬರುತ್ತೆ. ಆ ಕಾರಣಕ್ಕಾಗಿ ಆ ಸರಸ್ವತಿ ಮಾತೆಯನ್ನ ನಾವು ಒಂದು ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡಿ ಅದನ್ನ ಒಂದು ರಥದಲ್ಲಿ ಕೂರಿಸಿ ಸುಮಾರು ಬರಗೂರಿನಿಂದ ಏನು ನಮ್ಮ ಗೋಪಿಕುಂಟೆ ಇದೆ 2 ಕಿಲೋಮೀಟರ್ಗಳ ದೂರ ಆ ಭಾಗದ ಎಲ್ಲ ಜನ ಸುಮಾರು ಒಂದು 3-4 ಸಾವಿರ ಜನ ಸೇರುವಂತ ಎಲ್ಲ ಅವಕಾಶ ಇದೆ. ಆ ಹುಲಿಕುಂಟೆ ಹೋಬಳಿ ಇರ್ಬೋದು, ಮತ್ತೆ ಈ ತಾಲೂಕಿನ ಶಿಕ್ಷಕರ ಬಂಧುಗಳಿರ್ಬೋದು, ಈ ತಾಲೂಕಿನ ಆಡಳಿತ ಕೂಡ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಜೊತೆಗೆ ಈ ತಾಲೂಕಿನ ಮಾನ್ಯ ಶಾಸಕರು ಕೂಡ ಅಧ್ಯಕ್ಷತೆ ವಹಿಸ್ತಾರೆ. ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಆಹ್ವಾನ ಕೊಡುವಂಥದ್ದಾಗತ್ತೆ. ಹಾಗಾಗಿ ನಮ್ಮ ಇನ್ನೊಬ್ಬರು ಸಚಿವರು ರಾಜಣ್ಣವ್ರನ್ನು ಕೂಡ ಆಹ್ವಾನಿಸೋದಾಗತ್ತೆ. ನಮ್ಮ ತಾಲೂಕಿನ ಎಲ್ಲ ಶಾಸಕರುಗಳು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಆಹ್ವಾನಿಸಿ ಅವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಇದೊಂದು ಉತ್ತಮವಾದ ಕೆಲಸವನ್ನ ಮಾಡುವಂಥದ್ದು ಕಾರ್ಯಕ್ರಮ ರೂಪಿಸುವಂಥದ್ದಾಗಿದೆ. ಇದರ ಜೊತೆಯಲ್ಲಿ ಅವತ್ತು ಸುಮಾರು ಒಂದು 11 ಜನ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ, ಅವ್ರನ್ನ ಅಂಗವಿಕಲರು ಅನ್ಬಾರ್ದು, ವಿಶೇಷ ಚೇತನರಿಗೆ ಅವ್ರಿಗೊಂದು ಮೋಟರ್ ಸೈಕಲ್ ಅನ್ನ, ಒಂದು 3 ಚಕ್ರದ ಮೋಟರ್ ಸೈಕಲ್ ಅನ್ನ ಕೊಡುವಂತ ಕಾರ್ಯಕ್ರಮ ಕೂಡ ಅವತ್ತು ಅದೇ ವೇದಿಕೆಯಲ್ಲಿ ಆಗುತ್ತೆ. ಮತ್ತು ಅದೇ ದಿನ ಆ ಶಾಲೆಯ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ಆ ಮಕ್ಕಳು ಒಂದು ವಾರ್ಷಿಕೋತ್ಸವನ್ನ ಮಾಡಿ
ಆ ಶಾಲೆಗೆ ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ. ಅದು ಕೇವಲ ಗೋಪಿಕುಂಟೆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಲ್ಲ. ಸುತ್ತಮುತ್ತ ಒಂದು 4-5 ಹಳ್ಳಿ ಬರುತ್ತೆ. ಆ ಕರಿರಾಮನಹಳ್ಳಿ, ಬಡೇನಹಳ್ಳಿ, ದಾಸರಹಳ್ಳಿ, ಗೋಪಿಕುಂಟೆ, ಪಕ್ಕದಲ್ಲಿ ಹೊಸಳ್ಳಿ ಕೂಡ ಇದೆ. ಅಲ್ಲೊಂದು ಇವತ್ತಿನ ಪೋಷಕರ ಬೇಡಿಕೆ ಪ್ರಕಾರ ನಾವೇನಾದ್ರೂ ಒಂದು ಬಂದ್ರಕ್ಕ ಬೇಡಿಕೆ ಪ್ರಕಾರ ನಾವು ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಮಾಡಿದ್ದೇನೆ BEO ಅವರಿಗೆ. ಅದು ಮಾಡಿಕೊಡ್ತೇನೆ ಅನ್ನೋ ಭರವಸೆ ಕೂಡ ಇದೆ. ಖಂಡಿತ ಕೂಡ ಅಲ್ಲಿ ಒಂದು 250-300 ಜನ ಮಕ್ಕಳು ಮುಂದಿನ ದಿನಗಳಲ್ಲಿ ಅಪ್ ಟು 7th ಸ್ಟ್ಯಾಂಡರ್ಡ್ ವರೆಗೆ ಒಂದು ಒಳ್ಳೆ ವಾತಾವರಣದಲ್ಲಿ ಕಲಿಯುವಂತ ಕೆಲಸ ಆಗುತ್ತೆ. ಈ ಕೆಲಸ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಹೇಳಿ, ನಮ್ಮ ಮಾಧ್ಯಮ ಮಿತ್ರರು ಕೂಡ ನನ್ನೆಲ್ಲ ಕೆಲಸಗಳಲ್ಲಿ ಯಾವತ್ತೂ ಕೂಡ ನೀವು ಬಹಳ ಆಸಕ್ತಿಯಿಂದ, ಬಹಳ ಕುತೂಹಲದಿಂದ, ಬಹಳ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದೀರಾ. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಿ, ಅವತ್ತಿನ ದಿನ ತಮಗೂ ಕೂಡ ಈ ವೇದಿಕೆ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೇನೆ. ತಾವೆಲ್ಲ ಅಲ್ಲಿ ಬರಬೇಕು. ಅದನ್ನ ಒಂದು ರಾಜ್ಯ ಮಟ್ಟಕ್ಕೆ ಸುದ್ದಿ ಆಗೋ ರೀತಿ. ಯಾಕೆಂದ್ರೆ ನಾವು ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ, ಯಾರೋ ಗ್ರಾಮಸ್ಥರು ಸೇರಿ ಒಂದು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ದೇವಸ್ಥಾನಕ್ಕೆ ಇಟ್ಟಂತ ಹಣದಲ್ಲಿ ಒಂದು ಶಾಲೆ ಕಟ್ಟಿಸಿದ್ದಾರೆ. ನಾನು ನೋಡಿದೆ ಒಂದು 2-3 ಪತ್ರಿಕೆಯಲ್ಲಿ ಅದು ರಾಜ್ಯ ಮಟ್ಟದ ಸುದ್ದಿ ಆಯಿತು. ಇದು ಯಾಕೆ ಸುದ್ದಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಚಾರಕ್ಕಾಗಿ ಅಲ್ಲ, ಇದು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಆಗ್ಬೇಕು. ಇದು ಇನ್ನೊಂದಷ್ಟು ಜನ ಈ ರೀತಿ ಮಾಡೋರಿಗೆ ಒಂದು ಪ್ರೋತ್ಸಾಹದಾಯಕ ಆಗ್ಬೇಕು. ಇವತ್ತೆಲ್ಲ ಒಂದ್ ಕಡೆ ಸರ್ಕಾರದ ಮೇಲೆ ಭರವಸೆ ಹೊರಟೋಗ್ಬಿಟ್ಟಿದೆ. ಇವತ್ತಿನ ಸರ್ಕಾರಗಳ ಆದ್ಯತೆಗಳೇ ಬೇರೆ ಆಗಿದೆ. ಇವತ್ತಿನ ಸರ್ಕಾರಗಳ ಆದ್ಯತೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಇವತ್ತು ಅವ್ರು ಏನು ಒಂದು ವೈನ್ ಸ್ಟೋರ್ ಮಾಡೋದಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಯಾವ ಸರ್ಕಾರಗಳು ಮಹಾತ್ಮ ಗಾಂಧೀಜಿಯವರ ಕನಸಿನ ಪ್ರಕಾರ ಏನು ಮದ್ಯಪಾನ ನಿಷೇಧ ಮಾಡಬೇಕಾಗಿತ್ತು, ಅಂತ ಸರ್ಕಾರಗಳು ತಮ್ಮದೇ ಕಂಪನಿಗಳನ್ನ ಓಪನ್ ಮಾಡಿಕೊಂಡು MSILಗಳ ಮುಖಾಂತರ ಇವತ್ತು ಜನಗಳಿಗೆ ಹೆಂಡ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಅದು ಯಾವುದೇ ಸರ್ಕಾರ ಇರಲಿ, ಇವತ್ತು ಸರ್ಕಾರದ ಮೂಲ ಮೇಜರ್ ರೆವಿನ್ಯೂ ಇವತ್ತು MSIL ಆಗಿದೆ. ಮೇಜರ್ ರೆವಿನ್ಯೂ ಅಬಕಾರಿಯಾಗಿದೆ. 36,000 ಕೋಟಿ ಇವತ್ತು ಬಲವಂತ ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಅದರಲ್ಲೂ ಈಗಿನ ಸರ್ಕಾರಕ್ಕೆ ರೆವಿನ್ಯೂ ಕಡಿಮೆ ಆಯಿತು. ಸುಮಾರು ಒಂದು 25,000 ಕೋಟಿ ರೂಪಾಯಿ ಡಿಫಿಸಿಟ್ ಇದೆ ಅವರಿಗೆ. ಈಗಿನ ಬಜೆಟ್ ಅವ್ರೇನು ಅಂದಾಜು ಮಾಡಿದ್ರು ಅದಕ್ಕೆ ಕಡಿಮೆ ಇದೆ. ಅದಕ್ಕೆ ರೆವಿನ್ಯೂ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ. ನೀವು ಇನ್ನೂ ಜಾಸ್ತಿ ಯುವಕರಿಗೆ, ಹಳ್ಳಿ ಜನಕ್ಕೆ ಕೊಡಿಸಿ, ನೀವು ಅವ್ರಿಗೆ ನಿಮ್ಗೆ ಆ ರೆವಿನ್ಯೂ ತಂದು ಕೊಡಿ. ಈ ಮಟ್ಟಕ್ಕೆ ಒಂದು ವ್ಯವಸ್ಥೆ ಬದಲಾಗ್ತಾ ಇದೆ. ಇದರ ಕಾರಣಕ್ಕಾಗಿ ಪ್ರತಿ ದಿನ ಪತ್ರಿಕೆಯಲ್ಲಿ, ನಾನು ಈಗಲೂ ಕೂಡ ಬರ್ತಾ ಟಿವಿನಲ್ಲಿ ನೋಡ್ಕೊಂಡ್ ಬಂದೆ, ಯಾವುದೋ ಒಂದು ಸಿಂದಗಿ ಅಂತ ಯಾವುದೋ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ರೋಡಲ್ಲಿ ಚೂರಿ ಹಾಕಿ ಹತ್ಯೆ ಮಾಡುವಂತ ಈ ತರದ ಇವೆಲ್ಲ ಕೂಡ ದಿನನಿತ್ಯ ಎಲ್ಲಿ ಹೋಗ್ತಾ ಇದೆ ಈ ಸಮಾಜ? ಏನ್ ಮಾಡ್ತಾ ಇದೆ? ಸರ್ಕಾರಗಳ ಜವಾಬ್ದಾರಿ ಏನು? ಇವತ್ತು ಅವರ ಆದ್ಯತೆ ಏನು? ಇವತ್ತು ಸರ್ಕಾರ ಹಲವಾರು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದಿದೆ. ಖಂಡಿತ ಅದ್ಯಾವುದು ತಪ್ಪು ಅಂತ ನಾವು ಹೇಳಲ್ಲ. ಅದು ಶಕ್ತಿ ಯೋಜನೆ ಇರ್ಬೋದು ಅಥವಾ ಉಚಿತ ವಿದ್ಯುತ್ ಕೊಡೋದಿರ್ಬೋದು. ಆದ್ರೆ ಆದ್ಯತೆ ಮೇರೆಗೆ ನಮ್ಮ ಸಂವಿಧಾನದತ್ತವಾಗಿ ಬಂದಿರತಕ್ಕಂತ ಶಿಕ್ಷಣದ ಹಕ್ಕು ಅಂತ ಏನಿದೆ, ಆ ಶಿಕ್ಷಣದ ಹಕ್ಕನ್ನ ಸರಿಯಾದ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ಕೊಡದೆ, ಆ ಮಕ್ಕಳನ್ನ ಇವತ್ತು ಒಂದ್ ರೀತಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಸರ್ಕಾರಗಳಿಗೆ, ಈ ಸರ್ಕಾರಕ್ಕೆ ವಿಶೇಷವಾಗಿ, ನೀವೇ ಕಾರಣ ಆಗಿದ್ದೀರಿ. ನೀವೇ ಖಾಸಗಿಯವರ ಜೊತೆ ಕೈ ಜೋಡಿಸಿದಿರಿ. ನೀವೇ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಅಲ್ಲಿ ಕುಂದುಕೊರತೆಗಳು ಜಾಸ್ತಿ ಆಗಿ ಖಾಸಗಿಗಳ ಕಡೆ ಹೋಗೋ ತರ ಮಾಡ್ತಾ ಇದ್ದೀರಿ. ಅನಿವಾರ್ಯ ಆಗಿದೆ. ಆ ಪೋಷಕರು ಕೂಲಿ ಮಾಡ್ತಾರೋ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ, ಕನಿಷ್ಠ ಒಂದು ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಆ ಕಡೆ ಹೋಗ್ತಿದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿ ಆಲೋಚನೆಗಳು, ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ನಮ್ಮೂರು, ಅದು ಯಾರೋ ಬೇರೆಯವ್ರು ಮಾಡಿರಲಿ, ಅಲ್ಲೆಲ್ಲ ದೆಹಲಿನಲ್ಲಿ ಯಾರೋ ಕೇಜ್ರಿವಾಲ್ ಏನೋ ಮಾಡ್ತಿದ್ದಾರೆ ಅಂತ, ನಾವೇ ಯಾಕೆ ಕೇಜ್ರಿವಾಲ್ಗಳಾಗಬಾರ್ದು? ನಾವೇ ಯಾಕೆ ಮೋದಿ ಅವ್ರ ತರ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸಗಳನ್ನ ಮಾಡಬಾರ್ದು? ಮೋದಿ ಅವರು ಒಂದು ರೀತಿ ಜವಾಬ್ದಾರಿ ನಿರ್ವಹಿಸ್ತಾರೆ. ನಮ್ಮ ಹಂತದಲ್ಲಿ ನಾನು ಕೇವಲ ಒಬ್ಬ MLC ಆಗಿ ನನಗೆ ಬರೋದು 2 ಕೋಟಿ ರೂಪಾಯಿ ಅನುದಾನ ವರ್ಷಕ್ಕೆ, ಕೇವಲ 2 ಕೋಟಿ ರೂಪಾಯಿ ಅನುದಾನ. ನಾನು ಆ 2 ಕೋಟಿ ರೂಪಾಯಿನ 36 ತಾಲೂಕುಗಳಿಗೆ ಹಂಚಿದ್ರೆ ಒಂದೊಂದು ತಾಲೂಕಿಗೆ 1 ಲಕ್ಷ 2 ಲಕ್ಷ ಕೂಡ ಬರೋದಿಲ್ಲ. ಅದು ಜನರ ಹಣ, ತೆರಿಗೆ ಹಣ ಎಲ್ಲ ಒಂದ್ ಕಡೆ ಸದ್ವಿನಿಯೋಗ ಆಗಲ್ಲ. ಆ ಕಾರಣಕ್ಕಾಗಿ ನಾನು ಆಲೋಚನೆ ಮಾಡಿದೆ, ಅವರೆಲ್ಲ ಕ್ಷಮೆ ಕೋರಿ ಬೇರೆ ತಾಲೂಕಿನೆಲ್ಲರನ್ನು ಕೂಡ, ಹಾಗಂತ ಬೇರೆ ತಾಲೂಕಿಗೆ ಮಾಡಿಲ್ಲ ಅಂತಲ್ಲ, ಆ ತಾಲೂಕುಗಳಿಗೂ ನಾನು ಅನುದಾನ ಕೊಟ್ಟಿದ್ದೀನಿ. ಆದ್ರೆ ಹೆಚ್ಚಿನ ಮೊತ್ತವನ್ನ ಶಿರಾ ತಾಲೂಕಿಗೆ ವಿನಿಯೋಗ ಮಾಡಿ ಈ ಕೆಲಸಗಳನ್ನ ಮಾಡುವಂಥದ್ದು ಆಗ್ತಾ ಇದೆ. ನನಗೆ ಹೆಮ್ಮೆ ಇದೆ.
ಎಲ್ಲೋ ಒಂದು ಕಡೆ ಶಿರಾ ಊರಲ್ಲಿ ಓಡಾಡಬೇಕಾದ್ರೆ ನನಗೇನೋ ಒಂದು ರೀತಿ ಒಂದು ಹೆಮ್ಮೆ. ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಟೇಡಿಯಂ ಅಲ್ಲಿ ಕೂತಾಗ ಈ ಕಡೆ ತಿರುಗಿ ನೋಡಿದ್ರೆ, ಎಡಗಡೆ ತಿರುಗಿ ನೋಡಿದ್ರೆ ನಾನು ಕಟ್ಸಿರ್ತಕ್ಕಂಥ ಕಟ್ಟಡ ಕಣ್ಣಿಗೆ ಕಾಣುತ್ತೆ, ಬಹಳ ಹೆಮ್ಮೆ ಅನ್ಸುತ್ತೆ. ಹಾಗಾಗಿ ಈ ರೀತಿಯ ಕೆಲಸಗಳು ನಮಗೆ ಹೆಮ್ಮೆ ತಂದುಕೊಡುತ್ತೆ, ಖುಷಿ ತಂದುಕೊಡುತ್ತೆ. ಎಲ್ಲ ಒಂದು ಕಡೆ ಒಂದು ನಿಜ ಅರ್ಥದಲ್ಲಿ ಸಮಾಜ ಸೇವೆ ಮಾಡ್ದಂಗಾಗತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಆಲೋಚನೆಗಳಿಟ್ಕೊಂಡು ನಾನು ಈ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಇದರ ಸದ್ವಿನಿಯೋಗ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಮಕ್ಕಳ ಕೊರತೆ ಇದೆ. ಸುಮಾರು 2,000 ಜನ ಮಕ್ಕಳು ಕಲಿಯುವಂತ ಶಾಲೆ ಕಟ್ಸಿದ್ದೀನಿ IB ಸರ್ಕಲ್ನಲ್ಲಿ. ಆ 2,000 ಜನ ಮಕ್ಕಳನ್ನು ಕೂಡ ತುಂಬುವಂತ ಕೆಲಸವನ್ನ ನಾನೇ ಮುಂದೆ ನಿಂತು ಮಾಡ್ತೇನೆ. ನಾನೇ ಮನೆ ಮನೆಗೆ ಹೋಗ್ತೇನೆ. ಮಕ್ಕಳನ್ನ ಯಾರ್ಯಾರು ಸ್ಟೇಟ್ ಬೋರ್ಡ್ಗೆ ಕಳಿಸ್ತಾ ಇದ್ದೀರಿ ಆ ಮಕ್ಕಳನ್ನ ಇಲ್ಲಿ ಕಳಿಸಿ ನಾನು ಜವಾಬ್ದಾರಿ ತಗೋತೇನೆ. ಆ ಶಿಕ್ಷಕರ ಜೊತೆ ನಿಂತು ಇನ್ನೇನು ಕೊರತೆಗಳಿದೆ ಅವೆಲ್ಲ ನಿಭಾಯಿಸಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡುವಂತ ಕೆಲಸವನ್ನ ಶಿರಾ ನಗರದಿಂದನೇ ಪ್ರಾರಂಭ ಮಾಡ್ತೇನೆ. ಸೊ ಇಷ್ಟನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಮಾಧ್ಯಮ ಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳನ್ನ ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.